ಕಾಲಿಟ್ಟ 42,000 ಆಶಾ ಕಾರ್ಯಕರ್ತೆಯರ ಹೋರಾಟ. ಬಾಗಲಕೋಟೆಯಲ್ಲಿ ಕೂಡ ರಂಗೇರಿದೆ ಆಶಾ ಕಾರ್ಯಕರ್ತೆಯರ ಹೋರಾಟ. ಸರ್ಕಾರದ ವಿರುದ್ಧ ಕಾರ್ಯಕರ್ತೆಯರು ಕೆಂಡಾಮಂಡಲ. ಧರಣಿಯಲ್ಲಿ ಸುಸ್ತಾಗಿ ಬಿದ್ದ ಆಶಾ ಕಾರ್ಯಕರ್ತೆ ನಮ್ಮ ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯದಾದ್ಯಂತ ಕೈಗೊಂಡಿರುವಂತ ಆಶಾ ಕಾರ್ಯಕರ್ತರ ಪ್ರತಿಭಟನೆ ಇವತ್ತು 2ನೇ ದಿನಕ್ಕೆ ಕಾಲಿಟ್ಟಿದ್ದು. ಈ ನಿಟ್ಟಿನಲ್ಲಿ ಬಾಗಲಕೋಟೆಯಲ್ಲಿ ಕೂಡ ಆಶಾ ಕಾರ್ಯಕರ್ತರ ಒಂದು ಪ್ರತಿಭಟನೆ ರಂಗೇರಿದೆ ಅಂತ ಹೇಳ್ಬಹುದು. ಹೀಗಾಗಿ ಈ ಮೊದಲು ಹಲವಾರು ಬಾರಿ ಪ್ರತಿಭಟನೆಗಳನ್ನು ಮಾಡಿದ್ರು ಕೂಡ ರಾಜ್ಯ ಸರ್ಕಾರ ಗಮನ ಹರಿಸುತ್ತಿಲ್ಲ ಎಂದು ಆಶಾ ಕಾರ್ಯಕರ್ತರು ಸರ್ಕಾರದ ವಿರುದ್ಧ ಕೆಂಡವನ್ನು ಕಾರಿದ್ರು. ಜೊತೆಗೆ ಸರ್ಕಾರ ಹಲವಾರು ಬಾರಿ ಪ್ರತಿಭಟನೆ ಮಾಡಿದ್ರು ಕೂಡ ಗಮನ ಹರಿಸುತ್ತಿಲ್ಲ, ಸ್ಪಂದನೆ ಮಾಡ್ತಿಲ್ಲ ಅಂತಕ್ಕಂಥ ನೋವನ್ನು ಕೂಡ ವ್ಯಕ್ತಪಡಿಸಿದ್ರು. ಜೊತೆಗೆ ಸರ್ಕಾರ ವಿರುದ್ಧ ಕೆಂಡ ಮಂಡಲವನ್ನು ಕೂಡ ಕಾರಿದ್ರು. ಜೊತೆಗೆ ಸರ್ಕಾರದ ವಿರುದ್ಧ ಬೆಂಕಿಯನ್ನು ಉಳಿದರು. ಈ ನಿಟ್ಟಿನಲ್ಲಿ ಅವರು ನಮ್ಮೊಂದಿಗಿದ್ದಾರೆ. ಹೌದು, ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಒತ್ತಾಯಿಸಿ ರಾಜ್ಯದಾದ್ಯಂತ ಸುಮಾರು 42,000 ಆಶಾ ಕಾರ್ಯಕರ್ತೆಯರು ನಡೆಸುವ ಹೋರಾಟ 2ನೇ ದಿನಕ್ಕೆ ಕಾಲಿಟ್ಟಿದೆ. ಬಾಗಲಕೋಟೆಯಲ್ಲಿ ಕೂಡ ರಂಗೇರಿದೆ ಎಂದೇ ಹೇಳಬಹುದು. ಹೆಚ್ಚಿನ ಶ್ರಮ, ಆದರೆ ವೇತನ ಮಾತ್ರ ಕಡಿಮೆ. ಇದರಿಂದ ಕುಟುಂಬ ನಿರ್ವಹಣೆ ತೊಂದರೆಯಾಗುತ್ತಿದೆ ಎಂದು ಸರ್ಕಾರದ ವಿರುದ್ಧ ಆಶಾ ಕಾರ್ಯಕರ್ತೆಯರು ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ಸಾಕಷ್ಟು ಬಾರಿ ಪ್ರತಿಭಟನೆ ಮಾಡಿದ್ರೂ ಕೂಡ ಯಾವುದೇ ಪ್ರಯೋಜನ ಆಗಿಲ್ಲ ಎಂದು ಸರ್ಕಾರದ ವಿರುದ್ಧ ಕೆಂಡ ಕಾರಿದ್ದಾರೆ. ಇನ್ನು ಮುಂದಾದರೂ ಕಡಿಮೆ ವೇತನ ಪಡೆಯುತ್ತಿರುವ ಆಶಾ ಕಾರ್ಯಕರ್ತೆಯರ ನೋವನ್ನ ಸರ್ಕಾರ ಅರಿತುಕೊಳ್ಳಬೇಕೆಂದು ಆಕ್ರೋಶ ವ್ಯಕ್ತಪಡಿಸಿದ್ರು. ಇವತ್ತಿನ ದಿನ ನಾವು ಈ ಒಂದು ಅಹೋರಾತ್ರಿ ಹೋರಾಟವನ್ನು ಹಮ್ಮಿಕೊಂಡಿವಿ. ಸರ್ಕಾರ ನಮಗ ಕೊಟ್ಟಿರೋ ಮಾತನ್ನ ಉಳಿಸ್ಕೊಂಡಿಲ್ಲ. ಅದಕ್ಕೋಸ್ಕರ ನಾವು ತಾಲೂಕಾ ಲೆವೆಲ್ದಾಗ ಹೋರಾಟನ ಮಾಡಿದೀವಿ, ಹಾಗೆ ಜಿಲ್ಲಾ ಲೆವೆಲ್ದಾಗ ಹೋರಾಟನ ಮಾಡಿದೀವಿ. ಆ ಯಾವುದಕ್ಕೂ ಕೂಗು ಕೊಡದೆ ಈ ಸರ್ಕಾರ ಅಹೋರಾತ್ರಿ ಧರಣಿಯನ್ನ ನಾವು ಇಲ್ಲಿ ಜಿಲ್ಲಾ ಲೆವೆಲ್ದಲ್ಲಿ ಇಟ್ಕೊಂಡಿವಿ. ಇದಕ್ಕೂ ಕೂಡ ಈ ಸರ್ಕಾರ ನಮಗ ಬೆಲೆ ಕೊಡದೆ ಇದ್ರೆ, ನಮಗ್ ಕೊಟ್ಟಿರೋ ಮಾತನ್ನ ಉಳಿಸ್ಕೊಳ್ಳಿಲ್ಲ ಅಂದ್ರೆ ನಾವು ಅನಿರ್ದಿಷ್ಟ ಹೋರಾಟವನ್ನ ಈ ಗುಲಾಬಿ ಕೊಳೆಯನ್ನ ನಾವು ಬೆಂಗಳೂರಲ್ಲಿ ಹರಿಸ್ತೀವಿ ಅಂತ ಹೇಳಿ ಈ ಸಂದರ್ಭದಲ್ಲಿ ನಾನು ಹೇಳಕ್ ಇಷ್ಟ. ಇವತ್ತು ಒಂದು ಜಿಲ್ಲೆಗಳಲ್ಲಿ ಏಕಕಾಲಕ ಆಶಾ ಕಾರ್ಯಕರ್ತರು ಈ ಒಂದು ಬೀದಿಗಿಳಿದೀವಿ ಅಂದ್ರೆ ಇದಕ್ಕೆ ನಮ್ ಸರ್ಕಾರವೇ ಕಾರಣ. ಯಾಕಂದ್ರೆ ಇಲ್ಲಿ ನಾವು ಮಕ್ಕಳ ಒಂದಿಗೆ ನಾವು ಮನೆ ಮಠ ಬಿಟ್ಟು ರಾತ್ರಿ ಹಗಲು ಅನ್ನೋದೇ ರೋಡ್ ಮೇಲೆ ಕುಂತೀವಿ ಅನ್ನೋದು ಸರ್ಕಾರ ಗಮನಕ್ಕೆ ಇಟ್ಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ನಾ ಸರ್ಕಾರಕ್ಕೆ ಒಂದು ಕಳಕಳಿ ವಿನಂತಿ ಮಾಡ್ಕೋತೀನಿ. ಯಾಕಂದ್ರೆ ಇಲ್ಲಿ ನಾವು ಬಂದಂತವ್ರು ಯಾರು ಶ್ರೀಮಂತರಲ್ಲ, ಕಡು ಬಡವರು ಇದ್ದರು. ತಳಮಟ್ಟಕ್ಕ ಆಶಾ ಕಾರ್ಯಕರ್ತರೇ ಮೊದಲು ಸರ್ಕಾರ ಕೆಲಸ ಮಾಡಕ್ ಬೇಕಾಗ್ತತಿ. ಅದಕ್ಕೆ ಆಶಾಗಳಿಂದನೇ ಸರ್ಕಾರಕ್ಕೆ ಮಾಹಿತಿ ಹೋಗ್ತಿರ್ತೈತಿ. ಪ್ರತಿ ಒಂದನ್ನು ಸಮಸ್ಯೆಗಳನ್ನು ಅರ್ಥ ಮಾಡ್ಕೊಂಡು ನಮ್ಮ ಬೇಡಿಕೆಯನ್ನು ಈಡೇರಿಸಬೇಕಂತ ನಾ ಸರ್ಕಾರ ಕೇಳ್ಕೊತೀನಿ. ನಮಸ್ಕಾರ. ಜನವರಿ 7ರಿಂದ 7ನೇ ತಾರೀಕಿಗೆ ಅವರು ಅನೌನ್ಸ್ ಮಾಡಿದ್ರ ಏಪ್ರಿಲ್ 1ಕ್ಕೆ ನಿಮ್ದ 10,000 ರೂಪಾಯಿ ಫಿಕ್ಸ್ ಪೇಮೆಂಟ್ ಮಾಡ್ತೀವಿ ಅಂತ ಹೇಳಿ. ಆದ್ರೂ ಇಲ್ಲಿವರೆಗೆ ಅವರು ಜಾರಿಗೆಗೊಳಿಸಿಲ್ಲ. ನುಡಿದಂತ ನಡೆದ ಸರ್ಕಾರ ಅದ್ ಇದ್ರೊಳಗ ವಿಫಲ ಆಗೇತಂತ ನಾ ಹೇಳಕ್ ಇಷ್ಟಪಡ್ತೀನಿ. ಮತ್ತು ನಮಗ್ ಸೇವಾ ಭದ್ರತೆಯನ್ನು ಇಲ್ಲಿವರೆಗೂ ಕೊಟ್ಟಿಲ್ಲ. ನಾವು ಕೇಳ್ಕೊಳ್ಳೋದು ಇಷ್ಟ, ಸೇವಾ ಭದ್ರತೆ ಕೊಡಿ, ಮತ್ತ ಹೆಚ್ಚಿನ ಪ್ರೋತ್ಸಾಹಧನ ಕೊಡಿ, ಗೌರವಧನ ಬಿಡುಗಡೆ ಮಾಡ್ಬೇಕಂತ ಹೇಳಿ ನಾ ಈ ಮೂಲಕ ಕೇಳ್ಕೊತೀನಿ. ಕೊಡ್ಬೇಕು. ಜನವರಿಯಲ್ಲಿ ಮಾತು ಕೊಟ್ಟಂಗ 10,000 ರೂಪಾಯಿ ಪಗಾರನು ಕೊಡ್ಬೇಕು. ಆಮೇಲೆ ಅಂಗನವಾಡಿ ಮತ್ತು ಬಿಸಿ ಊಟದವ್ರಿಗೆ 1,000 ರೂಪಾಯಿ ಹೆಚ್ಚಿಸ್ತಂತೆ ನಮಗೂ ಕೂಡ ಹೆಚ್ಚಿಸಬೇಕು. ಈ ಹಿಂದೆ 60 ವರ್ಷದವ್ರನ್ನ ತೆಗೆದ್ರು, ಜನಸಂಖ್ಯೆ ಕಡಿಮೆ ಇದ್ದವ್ರನ್ನ ತೆಗೆದ್ರು, ಕೆಲವೊಂದಿಷ್ಟು ಜನ ಸತ್ತು ಹೋದ್ರು, ಕೆಲವೊಂದಿಷ್ಟು ಜನ ಕೆಲಸ ಬಿಟ್ಟವ್ರಿಗೆ ಏನಾದ್ರೂ ಸಹಾಯಧನ ಗೌರ್ಮೆಂಟ್ ಮಾಡ್ಬೇಕು. ಇವತ್ತು ಅವ್ರಿಗೆ ವಯಸ್ಸಾಗೈತೆ ಅಂತ ತೆಗೆದ್ರೆ ನಾಳೆ ನಮಗೂ ವಯಸ್ಸಾಗೈತೆ ಅಂತ ತೆಗಿತಾರ. ಅವ್ರಿಗೆ ಒಂದು 2 ಗಂಟೆನ ಕೊಡುವ ವ್ಯವಸ್ಥೆ ಗೌರ್ಮೆಂಟ್ ಮಾಡ್ಬೇಕಂತ ಹೇಳಿ ಅವ್ರಲ್ಲಿ ಹೆಚ್ಚಿನ ಶ್ರಮ ವಹಿಸಿ ಸಮಾಜದಲ್ಲಿ ಸೇವೆ ಸಲ್ಲಿಸುತ್ತಿರುವ ಆಶಾ ಕಾರ್ಯಕರ್ತೆಯರ ನೋವನ್ನ ಸರ್ಕಾರ ಕೂಡಲೇ ಗಮನ ಹರಿಸಬೇಕು. ತಮ್ಮ ಬೇಡಿಕೆಗಳನ್ನ ಈಡೇರಿಸಬೇಕು. ಇಲ್ಲದಿದ್ದರೆ ಮುಂಬರುವ ದಿನಗಳಲ್ಲಿ ಉಗ್ರ ಹೋರಾಟ ಮಾಡುವುದಾಗಿ ಆಶಾ ಕಾರ್ಯಕರ್ತೆಯರು ಎಚ್ಚರಿಕೆಯನ್ನ ನೀಡಿದ್ದಾರೆ. ಧರಣಿ ಸ್ಥಳಕ್ಕೆ ಬಾಗಲಕೋಟೆ ಜಿಲ್ಲಾ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷ ಮಾಜಿ ಶಾಸಕ SG ನಂಜಯ್ಯನಮಠ ತಮ್ಮ ಮುಖಂಡರೊಂದಿಗೆ ಭೇಟಿ ನೀಡಿ ಆಶಾ ತಾಯಂದಿರ ನೋವು ಅರ್ಥವಾಗ್ತಾ ಇದೆ. ಇನ್ನೆರಡು ದಿನಗಳಲ್ಲಿ ವಿವಿಧ ಶಾಸಕರು ಹಾಗೂ ಸಚಿವರೊಂದಿಗೆ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಸಮಸ್ಯೆಗಳ ಪರಿಹಾರಕ್ಕೆ ಶ್ರಮಿಸುವುದಾಗಿ ಭರವಸೆ ನೀಡಿದರು. ಈ ಸಂದರ್ಭದಲ್ಲಿ ಅಂಜನಾ ಕುಂಬಾರ್, ಸುನೀತಾ ಜಂಬಿಗಿ, ಶಂಕ್ರಮ್ಮ ಲಕ್ಮಾಪುರ್, ಮಂಜುಳಾ ಸರಿಕರ್, ಬೇಬಿ ಹಾಸಲ್ಕರ್, ಸೈನಾಜ್ ಜಂಗಿ, ವಾಸಂತಿ ಪೂಜಾರ್, ಲಕ್ಷ್ಮಿ ತಳವಾರ್, ರುಕ್ಸಾನಾ, ಚಿನ್ನವ್ ಗುಳಬಾಳ್, ಕಲಾವತಿ ಕೊನ್ನೂರ್, ನಾಗಮ್ಮ ಐನಾಪುರ್, ದಾನಮ್ಮ ಐನಾಪುರ್, ನೀಲಮ್ಮ ವಿಭೂತಿ, ಲಕ್ಷ್ಮಿ ಮುಧೋಳಮಠ ಸೇರಿದಂತೆ ಅಪಾರ ಸಂಖ್ಯೆಯ ಕಾರ್ಯಕರ್ತೆಯರು ಉಪಸ್ಥಿತರಿದ್ದರು. ಹನುಮಂತ ಬುರ್ಲಿ, ಸತ್ಯಂ ನ್ಯೂಸ್, ಬಾಗಲಕೋಟೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.